غشيناهم فهم لا يبصرون وسواء عليهم أنذرتهم أم لم تنذرهم لا يؤمنون إنما تنذر من اتبع الذكر وخشي الرحمن بالغيب فبشره بمغفرة وأجر كريم إنا نحن نحيي الموتى ونكتب ما قدموا وآثارهم وكل شيء أحصيناه في إمام مبين بسم الله الرحمن الرحيم والسماء والطارق وما أدراك ما الطارق النجم الثاقب الرحمن الرحيم ألم نشرح لك صدرك ووضعنا عنك وزرك الذي أنقض ظهرك ورفعنا لك ذكرك فرغت فانصب فإذا فرغت فانصب إلى ربك بسم الله الرحمن الرحيم सबके में हिफाजत फरमाए और हमारे बिन जुमला जितने भी मुकदमात थे मेरे पीरा ने पीर दस्तगीर और ये वलिया के सदक़े में हम ना फतह अल नबी या अय्युहल्लज़ीना आमनू सल्लु अलैहि व सल्लिमू तस्लीमा सल्लल्लाहु तआला अला खैर खल्क़ी मुहम्मद व अला आलिहि व ಅಲ್ಲೇ ನಿಂತ್ಕೊಳ್ಳೋಣ ಅಲ್ಲೇ बोला सर ಬಿಸ್ಮಿಲ್ಲಾಹಿರ್ರಹ್ಮಾನಿರ್ರಹೀಂ ನಹಮದುಹು ನುಸಲ್ಲಿ ಅಲಾ ವ ನುಸಲ್ಲಿ ಅಲಾ ರಸೂಲಿಹಿಲ್ ಕರೀಂ. ಇವತ್ತು ನಮ್ಮ ಬೆಂಗಳೂರು ನಗರದ ಅತ್ಯಂತ ಪ್ರಖ್ಯಾತಿ ಪಡೆದಿರುವ ಪುರಾತನ ದರ್ಗಾ 250 ವರ್ಷ ಹಳೆಗಾಲದ ಇತಿಹಾಸವನ್ನು ಹೊಂದಿರುವಂತಹ ಈ ದರ್ಗಾ ಹಜರತ್ ಸೈಯದ್ ಸಫ್ದರ್ ಅಲಿ ಶಾ ಖಾದ್ರಿ, ಹಜರತ್ ಸೈಯದ್ ಶಂಶೇರ್ ಅಲಿ ಶಾ ಖಾದ್ರಿ ರಹಮತುಲ್ಲಾ ಅಲೈ. ಈ ದರ್ಗಾದಲ್ಲಿ ರಿನೋವೇಷನ್ ಕಾರ್ಯ ಅಂದರೆ ನವೀಕರಣ ಕಾರ್ಯಗಳು, ಗುರುಗಳ ಸಮಾಧಿ ಮಣ್ಣು ಮತ್ತು ಹಳೆಯ ಕಾಲದ ಗಾರೆಯಲ್ಲಿತ್ತು, ಅದನ್ನು ನಾವು ಗ್ರಾನೈಟ್ ಸ್ಲಾಬ್ ಮೂಲಕ ಎಲ್ಲವನ್ನು ನಾವು ದುರಸ್ತಿಗೊಳಿಸಿದ್ದೀವಿ. ಮತ್ತು ಹೊಸದಾಗಿ ಗೇಟ್ ಕಾರ್ಯ ಆರ್ಚ್ ಅದೂ ಸಹ ನಿರ್ಮಿಸಲಾಗಿದೆ. ಈ ಗುರುಗಳ ಕೃಪಾಶೀರ್ವಾದದಿಂದ ಈ ಗುರುಗಳ ಜಾಗ ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿಗೆ ಸಂಬಂಧಿಸಿರುವ ಈ ವಕ್ಫ್ ಸಂಸ್ಥೆಗೆ ಸೂಕ್ತ ಒಂದು ರಕ್ಷಣೆ ಆಗಲಿ, ಈ ಗುರುಗಳ ಆಸ್ತಿ ಈ ಸ್ವತ್ತು ಉಳಿಯಲಿ ಅಂತ ನಾವು ಆಶಿಸುತ್ತಾ ಮತ್ತು ಪ್ರಯತ್ನವನ್ನು ಮಾಡುತ್ತಾ ನಮ್ಮಿಂದ ಆಡಳಿತ ಸಮಿತಿಯ ವತಿಯಿಂದ ಹಾಗೂ ನಮ್ಮ ಸ್ನೇಹಿತರಾದ ಸಮೀರ್, ನಯಾಜ್, ಸುಹೇಲ್, ತಬರೇಜ್ ಮತ್ತು ಎಲ್ಲ ಶಹಬಾಜ್ ಎಲ್ಲ ಈ ತಂಡದವರು ಜೊತೆಗೂಡಿ ಹಾಗೂ ನಮ್ಮ ಈ ದರ್ಗಾದ ಆಡಳಿತ ಸಮಿತಿಯ ಕಾರ್ಯದರ್ಶಿಗಳಾದ ಅಬ್ದುಲ್ ಅಲೀಂ ಅವರು, ಇಬ್ರಾಹಿಂ ನದೀಮ್, ನಮ್ಮ ಖಜಾಂಚಿ ಎಲ್ಲರೂ ಜೊತೆಗೂಡಿ ನಾವು ಈ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಮುಂಬರುವ ದಿನಗಳಲ್ಲಿ ಗುರುಗಳ ಪವಿತ್ರ ಸಮಾಧಿಯ ಮೇಲೆ ಒಂದು ದೊಡ್ಡದಾಗಿ ಗೋಪುರವನ್ನು ಕಟ್ಟಿ ದರ್ಗಾ ನಿರ್ಮಾಣ ಕಾರ್ಯಕ್ಕೂ ನಾವು ಸಿದ್ಧರಾಗಿದ್ದೀವಿ. ಮತ್ತು ಏನೇನು ಅಭಿವೃದ್ಧಿ ಕಾರ್ಯಗಳಿದೆ ಅದನ್ನು ನಾವು ಪೂರ್ಣಗೊಳಿಸ್ತಾ ಬರ್ತಾ ಇದ್ದೀವಿ. ಮತ್ತು ಈ ಹಜರತ್ ಸೈಯದ್ನಾ ಸಫ್ದರ್ ಅಲಿ ಶಾ ಖಾದ್ರಿ ರಹಮತುಲ್ಲಾ ಅಲೈ ಗೆಜೆಟ್ ನೋಟಿಫಿಕೇಷನ್ ಸೀರಿಯಲ್ ನಂಬರ್ 145 145 ಮತ್ತು ದರ್ಗಾ ಹಜರತ್ ಕಾಸ್ಕಿ ಪೀರ್ ರಹಮತುಲ್ಲಾ ಅಲೈ ಗೆಜೆಟ್ ನೋಟಿಫಿಕೇಷನ್ ಸೀರಿಯಲ್ ನಂಬರ್ 146 ಈ ಎರಡೂ ಗುರುಗಳ ಸ್ವತ್ತನ್ನು ನಾವು 1 ಇಂಚು ಕೂಡ ಸ್ವತ್ತನ್ನು ಯಾರು ಮಾರಾಟ ಮಾಡೋಕ್ಕೂ ಹಾಗೂ ಈ ಸ್ವತ್ತಿಗೆ ವಕ್ಫ್ ಮಂಡಳಿಯ ಸ್ವತ್ತಿಗೆ, ಈ ಗುರುಗಳ ಸ್ವತ್ತಿಗೆ ಹಾನಿ ಉಂಟು ಮಾಡುವ ಅವಕಾಶ ನಾವು ನೀಡಿಲ್ಲ. ನಮ್ಮ ಏನೇನೈತೆ ನಾವು ನಮ್ಮ ಕಾರ್ಯವನ್ನು, ನಮ್ಮ ತ್ಯಾಗವನ್ನು ಹಾಗೂ ನಮ್ಮ ಏನೇನು ಶ್ರಮವನ್ನು ವಹಿಸಬೇಕು ನಾವು ವಹಿಸುತ್ತಾ ಈ ವಕ್ಫ್ ಆಸ್ತಿಗೆ, ಈ ಗುರುಗಳ ಸ್ವತ್ತಿಗೆ ನಾವು ಸೂಕ್ತ ರಕ್ಷಣೆಯನ್ನು ನೀಡಿಕೊಂಡು ನಾವು ಬರ್ತಾ ಇದ್ದೀವಿ. ಮತ್ತು ಪ್ರತಿಯೊಂದು ಯಾವ್ಯಾವ ನ್ಯಾಯಾಲಯದಲ್ಲಿ ಬೇರೆ ರೀತಿಯ ಎನ್ಕ್ರೋಚ್ಮೆಂಟು, ಅತಿಕ್ರಮ ಪ್ರವೇಶ ಮಾಡಿ ಮತ್ತು ಅಕ್ರಮವಾಗಿ ಕುಳಿತಿರುವಂತಹ ದುಷ್ಕರ್ಮಿಗಳ ವಿರುದ್ಧ ಕೂಡ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ಮತ್ತು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಕೈಗೊಳ್ಳಬೇಕು, ಅದನ್ನು ನಾವು ಕೈಗೊಳಿಸ್ತಾ ಇದ್ದೀವಿ. ಮತ್ತು ಏನೇನಿಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆಸಿದ್ದೇವೆ, ಯಾವುದೇ ರೀತಿಯ ನಮಗೆ ಗ್ರಾಂಟ್ ಬಂದಿಲ್ಲ. ಮತ್ತು ನಾವು ನಮ್ಮ ಸ್ವಂತ ವೆಚ್ಚದಿಂದ ನಾವು ಈ ಕಾರ್ಯವನ್ನು ಪೂರ್ಣಗೊಳಿಸಿದ್ದೀವಿ. ಇವತ್ತು ಹಜರತ್ ಸೈಯದ್ ಸಫ್ದರ್ ಅಲಿ ಶಾ ಖಾದ್ರಿ, ಸೈಯದನಾ ಗೌಸೆ ಆಜಮ್ ದಸ್ತಗೀರ್ ಬಗ್ದಾದ್ನಲ್ಲಿರುವ ಇಡೀ ವಿಶ್ವಕ್ಕೆ ದೊಡ್ಡ ಗುರು, ಎಲ್ಲ ಔಲಿಯಾ ಅಲ್ಲಾ ದರ್ಗಾ ಸೂಫಿ ಸಂತರಿಗೆ
ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸೈಯದನಾ ಶೇಖ್ ಅಬ್ದುಲ್ ಖಾದರ್ ಜೀಲಾನಿರವರ ಹೆಸರಿನಲ್ಲಿ ಇವತ್ತು ಗ್ಯಾರ್ವಿ ಶರೀಫ್ ಅಂತ ಇಲ್ಲಿಗೆ ಒಂದು ಫಾತಿಹಾ ಖಾನಿ ಪೂಜೆ ನಡೆಯಿತು ಮತ್ತು ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಕಡೆಯಿಂದ ಮತ್ತು ಸಹೋದರ ಸಹೋದರಿಯರು, ಹಿಂದೂ ಮುಸ್ಲಿಮ್ಸು, ಎಲ್ಲ ಧರ್ಮದವರು, ಸರ್ವಧರ್ಮದ ಸರ್ವ ಜನಾಂಗ ಈ ದರ್ಗಾಕ್ಕೆ ಆಗಮಿಸಿ ಇವತ್ತು ಅನ್ನ ಸಂತರ್ಪಣಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅಲ್ಲಾ ಪರಮಾತ್ಮ ಹಜರತ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಹಜರತ್ ಗೌಸೆ ಆಜಮ್ ದಸ್ತಗೀರ್ ಸೈಯದ್ನಾ ಸಫ್ದರ್ ಅಲಿ ಶಾ, ಶಂಶೀರ್ ಅಲಿ ಶಾ, ಹಜರತೆ ಕಾಸ್ಕಿ ಪೀರ್ ರಹಮತುಲ್ಲಾಹಿ ಅವರ ಕೃಪಾಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯ ಆರೋಗ್ಯ ಸಿಗಲಿ, ಒಳ್ಳೆಯ ಸ್ಥಾನಮಾನ ಸಿಗಲಿ ಮತ್ತು ಇಷ್ಟು ದಿನ ಒಂದೂವರೆ ತಿಂಗಳು ಈ ದರ್ಗಾದಲ್ಲಿ ತಮ್ಮ ಅಪಾರ ಶ್ರಮವನ್ನು ವಹಿಸಿರುವಂತಹ ಎಲ್ಲ ಯುವಕರು, ಅವ್ರಿಗೆಲ್ಲರಿಗೂ ಆಸ್ತಿ ಅಂತಸ್ತು ಐಶ್ವರ್ಯ, ಒಳ್ಳೆಯ ಆರೋಗ್ಯ, ಒಳ್ಳೆಯ ಅವಕಾಶ ಸಿಗಲಿ ಅಂತ ನಾನು ಆ ಅಲ್ಲಾ ಪರಮಾತ್ಮನದೊಂದಿಗೆ ನಾನು ಪ್ರಾರ್ಥನೆ